ಸರ್, ಈಗ ಮಧ್ಯಪ್ರದೇಶಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ಕಾಫ್ ಸಿರಪ್ನ ಸೇವಿಸಿ 11 ಜನ ಮಕ್ಕಳು ಸತ್ತೋಗಿರೋಂಥದ್ದು. ಹಾಗಾದ್ರೆ ಇವಾಗ ಚಿಕ್ಕ ಮಕ್ಕಳಿಗೆ ಕಾಫ್ ಸಿರಪ್ ಡೇಂಜರಸ್? ನಮ್ಮ ಇದ್ರ ಪ್ರಕಾರ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಿರ ತಗೊಂಡ್ರೆ ಅದು ಡೇಂಜರಸ್ ಆಗ್ಬೋದು. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ತಗೊಂಡಾಗ ಡೇಂಜರಸ್ ಅನ್ನೋದಕ್ಕೆ ಅಷ್ಟು ಯಾವುದೇ ನಿರ್ದಿಷ್ಟವಾದ ಕಾರಣ ಸಿಗಲ್ಲ. ಡಾಕ್ಟ್ರು ಈವನ್ ಫಾರ್ಮಸಿಸ್ಟ್ ನಾವೇನಿರ್ತೀವಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಕೊಡೋಕ್ಕಷ್ಟೇ ಅವಕಾಶ. ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಅವ್ರೇನೋ ಬೇರೆ ಕಡೆ ಹೊರಗಡೆ ಬೇರೆ ರೀತಿ ತಗೊಂಡು ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಅವರು ಯಾರು ಪೇಷಂಟ್ ಕಡೆ ಇರ್ತಾರಲ್ಲ ಅವರೇ ಇದಾಗಿರ್ತಾರೆ. ಪ್ರಿಸ್ಕ್ರಿಪ್ಷನ್ ಇಲ್ದಲೆ ಯಾವ ಮೆಡಿಸಿನ್ಸ್ ನ ಕೊಡ್ತಾರೆ? ಪ್ರಿಸ್ಕ್ರಿಪ್ಷನ್ ಇಲ್ಲದ್ರೆ ಆಲ್ಮೋಸ್ಟ್ 90% ಯಾವುದು ಕೊಡೋಕ್ಕಾಗೋದೇ ಇಲ್ಲ. ಏನ್ ಅಕಸ್ಮಾತ್ ಏನಾದ್ರು ಬಾಡಿ ಪೈನ್ ಅಂತನೋ ಹೆಡ್ಏಕ್ ಅಂದಾಗ ಯಾವ್ದನ್ನ ಕೊಟ್ಟಿರ್ತಾರೆ, ಅದು ಬಿಟ್ರೆ ಬೇರೆ ಇದಾಗ್ಲಿ ಆಂಟಿಬಯೋಟಿಕ್ಸ್ ಆಗ್ಲಿ ಈ ಕಾಫ್ ಸಿರಪ್ಸ್ಗಳಾಗ್ಲಿ ಅಂತ ಯಾವ್ದನ್ನು ಕೊಡೋ ಆಗಿಲ್ಲ, ಕೊಡೋಲ್ಲ ಯಾರು. ನಾವಂತಲ್ಲ, ಆಲ್ಮೋಸ್ಟ್ 90% ಯಾರು ಕೊಡೋಲ್ಲ. ಅಂದ್ರೆ ಇವಾಗ ಏಜ್ ಲಿಮಿಟ್ ಇದೆಯಾ ಕಾಫ್ ಸಿರಪ್? ಕಾಫ್ ಸಿರಪ್ಸ್ ಅಲ್ಲಿ ಈಗ ಜೂನಿಯರ್ ಅಂತ ಬರ್ತವೆ. ಜೂನಿಯರ್ ಅಂದು ಮಕ್ಕಳಿಗೆ, ಕೆಲವು ಮಕ್ಕಳಿಗೆ 5-6 ವರ್ಷ ಅಂದ್ರೆ ವೆಯ್ಟ್ ಮೇಲೆ ಡಿಪೆಂಡ್ ಮಾಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಜೂನಿಯರ್ ಕೆಲವು ಮಕ್ಕಳು 8 ವರ್ಷ ಆದ್ರೂ ವೆಯ್ಟ್ ಕಮ್ಮಿ ಇರ್ತಾರೆ, ಅಂಥವ್ರಿಗೆ ಜೂನಿಯರೇ ಕೊಡ್ತಾರೆ. 6 ವರ್ಷಕ್ಕೆ ವೆಯ್ಟ್ ಸ್ವಲ್ಪ ಜಾಸ್ತಿ ಇರ್ತಾರೆ, ಅಂಥವ್ರಿಗೆ ಜೂನಿಯರ್ ಬಿಟ್ಟು ಜಾಸ್ತಿ ಕೊಡ್ಬೋದು. ಆ ಥರ ಕೊಟ್ಟಿರ್ತಾರೆ ಡಾಕ್ಟರ್. ಅವ್ರ ಸ್ಟ್ರೆಂತ್ ಮೇಲೆ ವೆಯ್ಟ್ ಮೇಲೆ ನೋಡ್ಕೊಂಡು ಸ್ಟ್ರೆಂತ್ ಕೊಟ್ಟಿರ್ತಾರೆ. ಹಾಗಾದ್ರೆ ಇವಾಗ ಕಾಫ್ ಸಿರಪ್ ಇಂದ ಏನು ತೊಂದರೆ ಇಲ್ಲ? ಅಲ್ಲ, ಕೆಲವು ಮೆಡಿಸನ್ಸು ಏನು ಶೆಡ್ಯೂಲ್ ಡ್ರಗ್ ಅಲ್ಲಿ ಬರ್ತಾವಲ್ಲ, ಅದನ್ನ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರು ಕೊಡಲ್ಲ. ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಇರ್ತವೆ ಅಂತ ಹೇಳ್ತಾರೆ, ಬಟ್ ಅದನ್ನ ಅಕ್ಯುರೇಟ್ ಆಗಿ ಯಾವುದೇ ಕಾರಣ ಸಿಕ್ಕಿಲ್ಲ. ಎಲ್ಲಾ ಮೆಡಿಸನ್ ಎಲ್ಲಾ ಪೇಷಂಟ್ಸ್ಗೂ ಸೆಟ್ ಆಗಲ್ಲ, ವರ್ಕ್ ಆಗಲ್ಲ. ಅವ್ರ ಬಾಡಿ ಏನಕ್ಕೆ ರಿಯಾಕ್ಟ್ ಆಗುತ್ತೋ ಅದು ಮಾತ್ರ ವರ್ಕ್ ಆಗುತ್ತೆ. ಮೆಡಿಸಿನ್ ಎಕ್ಸ್ಪೈರಿ ಆದ್ಮೇಲೆ ನಾವು ಸೇಲ್ ಮಾಡೋ ಹೋಗಿಲ್ಲ. ನಾವು ಎಲ್ಲಾ ಮೆಡಿಕಲ್ನವರು ಆಲ್ಮೋಸ್ಟ್ 2 months 3 months ಬಿಫೋರೇ ನಾವು ಎಕ್ಸ್ಪೈರಿ ತೆಗಿತೀವಿ. ಈಗ ಅಕ್ಟೋಬರ್ ಅಂದ್ರೆ ಈಗ ನಾವು ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಎಕ್ಸ್ಪೈರಿ ಡೇಟ್ನ ತೆಗೆದ್ಬಿಟ್ಟು ಕಂಪ್ನಿಗೆ ರಿಟರ್ನ್ ಮಾಡ್ತೀವಿ. ಅವನ್ನೆಲ್ಲೂ ಏನು ಇದು ಮಾಡೋಂಗಿಲ್ಲ, ನಾವು ಇಟ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಸಪ್ಲೈಯರ್ ಯಾರು ಇರ್ತಾರೋ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ರಿಟರ್ನ್ ಮಾಡಿರ್ತೀವಿ. ಸೊ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ನೋಡಿ, ಆ ಪ್ರಿಸ್ಕ್ರಿಪ್ಷನ್ ಏನಿದೆ ಅದೇ ಕೊಡಬೇಕು. ಇನ್ನೊಂದು ಏನಾಗಿದೆ ಅಂದ್ರೆ ಅದ್ರಲ್ಲಿ ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬ್ಯಾಚ್ ನಂಬರ್ಸ್, ಮ್ಯಾನುಫ್ಯಾಕ್ಚರ್ ಬ್ಯಾಚ್ ನಂಬರ್ಸ್ ಇರುತ್ತಲ್ಲ, ಅದ್ರಲ್ಲಿ ಏನೋ ಇದಾಗಿರ್ಬೋದು, ತೊಂದರೆ ಆಗಿರ್ಬೋದು. ಅದರಿಂದ ಅದು ಮೋಸ್ಟ್ಲಿ ಅಡಲ್ಟ್ರೇಟೆಡ್ ಆಗಿರುತ್ತೆ, ಕ್ವಾಲಿಟಿ ಟೆಸ್ಟ್ ಪಾಸ್ ಆಗಿರಲ್ಲ. ಸೊ ಅದರಿಂದ ಅದು ಅವ್ರು ಅನಲೈಸ್ ಮಾಡಿ ಆ ಬ್ಯಾಚ್ ನಂಬರ್ನ ಮಾರ್ಕೆಟಿಗೆ ಬಿಟ್ಟರು, ಹಾಗೆ ಬಿಟ್ಟರು ನಂಗೆ ಗೊತ್ತಿಲ್ಲ. ಸೊ ಅದು ಆ ಥರ ಅಡಲ್ಟ್ರೇಟೆಡ್ ಆಗಿದ್ದಕ್ಕೆ ಅದು ಕುಡ್ದಿದ್ರಿಂದ ಅವರು ಸಾವಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಏನು ಕಾರಣದಿಂದ ಸತ್ತೋಗ್ತಾರೆ ಅಂತ ಕೆಲವು ಅದು ಎಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಹೇಳಕ್ಕಾಗೋದು. ನಾವು ಹಾಗೆ ಯಾರ ಮೇಲೂ ಬ್ಲೇನು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಾವು ಯಾವ ಮೆಡಿಸಿನ್ ಕೊಡೋಲ್ಲ. ಬೇರೆ ಯಾವುದು ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಕೊಡ್ತೀವಿ ಅಂದ್ರೆ ಯಾವುದು? ಅದು ಜನರಲ್ ಮೆಡಿಸಿನ್ಸ್ ಲೈಕ್ ಪ್ಯಾರಾಸಿಟಮಲ್, ಅದು ಬಾಡಿ ಪೈನು ಅಲ್ಲ ಪ್ಯಾರಾಸಿಟಮಲ್ ಅಂಥವು ಇರ್ತಾವಲ್ಲ ಜನರಲ್, ಅದನ್ನು ಕೊಡ್ತೀವಿ. ಅದು ಬಿಟ್ಟರು ಬೇರೆ ಯಾವುದೂ ಆಗಲಿ ಯಾವ ಕಾರಣಕ್ಕೂ ಕೊಡಲ್ಲ. ಅದರಲ್ಲಿ ಮಕ್ಳಿಗಂತೂ ಯಾವ ಕಾರಣಕ್ಕೂ ನಾವು ಮೆಡಿಸಿನ್ ಕೊಡಲ್ಲ. ಏಜ್ ಲಿಮಿಟ್ ಇದೆ ಅದಕ್ಕೆ. 2.5 ml 5 ml ಅದು ಇದು ಕ್ವಾಂಟಿಟಿ ಕೊಡ್ತಾರೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಮಕ್ಕಳಿಗೆ. ಸಿರಪ್ ಬರೆಯೋದು, ಬಟ್ ಕ್ವಾಂಟಿಟಿ ಡಿಫ್ರೆನ್ಸ್. ಪ್ರಿಸ್ಕ್ರಿಪ್ಷನ್ ಇಲ್ದೇ ಆಕ್ಚುಲಿ ಏನು ಕೊಡೋದೇ ಇಲ್ಲ. ಇಕ್ರೋಸಿನ್ ಅವು ಮಾತ್ರ ಬಂದ್ರೂ ಆಲ್ಮೋಸ್ಟ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಅಲ್ಲೇ ಬರುತ್ತೆ. ಬಂದ್ರೆ ಕೋಲ್ಡ್ ಗಿಲ್ಡ್ ಅಂತ ಸಿಟ್ರಸ್ ತಗೊಳ್ತಾರೆ ಅಷ್ಟು, ಬೇರೆ ಯಾವ್ದು ಹಂಗೆ ಕೊಡಲ್ಲ. ಮೇಡಮ್ ಮೇನ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ 90% ಮೆಡಿಸಿನ್ಸ್ ಯಾವುದು ಹೋಗಲ್ಲ. ಬಟ್ ಕೆಲವೊಂದು ಜನರಲ್ ಐಟಮ್ಸ್, ಬೆನಡೆಲ್ ಕಾಫ್ ಸಿರಪ್, ಸ್ಯಾರಡಾನ್, ಪ್ರೋಸಿನ್ ಅದಕ್ಕೆಲ್ಲ ಬೇಕಾಗಿಲ್ಲ. ಅದಕ್ಕೆಲ್ಲ ಪ್ರಿಸ್ಕ್ರಿಪ್ಷನ್ ತಗೊಬೋದು. ಇಟ್ ಈಸ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಲ್ಸೋ, ಕೊಡ್ಬೋದು ಅಂತ ಹೇಳ್ತಾರೆ. ಕೆಮ್ಮಿನ ಔಷಧಿ ಕುಡಿಬೇಕು ಅಂದ್ರೆ ಏಜ್ ಲಿಮಿಟ್ಸ್ ಇಲ್ಲ? ಕೆಮ್ಮು ಔಷಧಿಗೆ ಏಜ್ ಲಿಮಿಟ್ಸ್ ಇದೆ. ಆ್ಯಂಡ್ ನಾರ್ಮಲ್ ಕಾಫ್ ಸಿರಪ್ಸ್ ಎಲ್ಲ ಬೆನಾಡ್ರಿಲ್ ಎಲ್ಲ ಹಂಗೆ ತೊಗೊಬೋದು, ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ ಅದಕ್ಕೆ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಕಂಪ್ನಿ, ಲೋಕಲ್ ಕಂಪ್ನಿಯಿಂದ ತೊಂದರೆಗಳು ಆಗಿತ್ತು ಕೆಲವೊಂದು ವರ್ಷ ಮುಂಚೆ ನಾರ್ತಲ್ಲಿ. ಅದ್ರ ಬಗ್ಗೆ ಮೋಸ್ಟ್ಲಿ ಮಾಹಿತಿ ಅಷ್ಟೊಂದಿಲ್ಲ ಅನ್ಸುತ್ತೆ. ಮೇಡಮ್ ಅದು ಮೋಸ್ಟ್ಲಿ ಲೋಕಲ್ ಕಂಪ್ನಿ ಇರ್ಬೋದು, ಇಲ್ಲ ಅಪ್ ಸ್ಟ್ಯಾಂಡರ್ಡ್ ಕಂಪ್ನಿ ಇರ್ಬೋದು, ಇಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಇರಲ್ಲ, ಅದರಿಂದ ಆಗಿರುತ್ತೆ. ಬಟ್ ಒಳ್ಳೆ ಕಂಪ್ನಿ ಕಾಫ್ ಸಿರಪ್ ಅದೆಲ್ಲ ವಿಚ್ ಇಸ್ ಸರ್ಟಿಫೈಡ್ ವಿತ್ ಫಾರ್ಮಾ ಕಂಪನಿ, ಅದೇನು ತೊಂದರೆ ಆಗಲ್ಲ. ಹೌದು, 100% ಡೋಸೇಜ್ ವೆರಿ ಇಂಪಾರ್ಟೆಂಟ್. ಜೂನಿಯರ್ಸ್ಗೆ ಜೂನಿಯರ್ ಕಾಫ್ ಸಿರಪ್ ಇದೆ, ದೊಡ್ಡವರಿಗೆ ದೊಡ್ಡ ಕಾಫ್ ಸಿರಪ್ ಇದೆ. ಜೂನಿಯರ್ ಅಲ್ಲೂ ಡೋಸೇಜ್ ಹಾಕಿರ್ತಾರೆ 2.5 ml 5 ml ಇಷ್ಟು ಟೈಮಲ್ಲಿ ಇಷ್ಟೇ ಹಾಕಬೇಕು. ಓವರ್ ಡೋಸಿಂಗ್ ಅಂದ್ರೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಫಿಸಿಷಿಯನ್ ಕನ್ಸಲ್ಟ್ ಇದೆ, ತೊಗೊಬಾರ್ದು. ಇಲ್ಲ ಖಂಡಿತ ನಮ್ಮನ್ನ ಕೇಳ್ಬೋದು. ಸೊ ನಾವು ಅಡ್ವೈಸ್ ಮಾಡ್ತೀವಿ ಪೇಷಂಟ್ಗೆ ಯಾವ ಟೈಮಲ್ಲಿ ಎಷ್ಟು ಡೋಸ್ ಕೊಡಬೇಕು. 6 hours ಗ್ಯಾಪ್ ಇರಬೇಕು, 8 hours ಗ್ಯಾಪ್ ಇರಬೇಕು.
ಅವ್ರು ಕೇಳಿದ್ರೆ ಖಂಡಿತ ಆನ್ಸರ್ ಅಂತೂ ಕೊಟ್ಟೆ ಕೊಡ್ತೀವಿ ನಾವು. ಕೊಡಬೇಕು. ಅವ್ರು ಯಾವ ಕಂಪ್ನಿದ್ ಬರ್ತದೆ ಅದು ಕೊಡಬೇಕು. ಯಾವ್ದಾವ್ದೋ ಕಂಪ್ನಿದ್ ಕೊಟ್ರೆ ಆಗ್ತದೆ. ಕೆಲವು ಕಂಪ್ನಿಗಳು ಅಂತ ಇಂಥವು ಬರ್ತವೆ ಚೆನ್ನಾಗಿಲ್ಲ, ಅದ್ಯಾವುದೋ ಕೊಟ್ಟಿರ್ತಾರೆ. ಕಂಪ್ನಿದೆಲ್ಲ ಹಂಗಾಗಲ್ಲ. ಎಲ್ಲ ಪ್ರಿಸ್ಕ್ರಿಪ್ಷನ್ಗೆ ಇಂಡಿಯಾದಲ್ಲಿ ಆಗಲ್ಲ. ಈಗ ಒಂದು ತಲೆನೋವು 5 ರೂಪಾಯಿಗೆ ಮಾತ್ರ ಕೇಳ್ತಾರೆ, ಅದು ಪ್ರಿಸ್ಕ್ರಿಪ್ಷನ್ ತರಲ್ಲ ಯಾರೂ. ಇನ್ನು ಬೇರೆವೆಲ್ಲ ಅಂಥವೆಲ್ಲ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ಕೆಲವು ಮೆಡಿಸಿನ್ಗೆಲ್ಲ ಕಂಪಲ್ಸರಿ ಪ್ರಿಸ್ಕ್ರಿಪ್ಷನ್ ಬೇಕು. ಅದೆಲ್ಲ ಯಾರೂ ಕೊಡಲ್ಲ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದರೆ. ಈ ಕೌಂಡ್ರ ತಲೆನೋವು, ಈಗ ಸಾರ್ಡನು ಅನಾಶನ, ಅದಕ್ಕೆಲ್ಲ ಯಾರು ಪ್ರಿಸ್ಕ್ರಿಪ್ಷನ್ ತರಲ್ಲ. ಇವಾಗ ಕಾಫ್ ಸಿರಪ್ ಮಕ್ಕಳಿಗೆ ಒಳ್ಳೇದಾ? ಕರೆಕ್ಟಾಗಿ ಕಾಂಬಿನೇಷನ್ ನೋಡಿ ಕೊಡ್ಬೇಕದು. ಯಾವುದೋ ಒಂದು ಕಾಫ್ ಸಿರಪ್ ತೊಗೊಂಡೋಗಿ ಕೊಡ್ಬಿಟ್ರೆ ಆಗಲ್ಲ. ಬೇಜಾನ್ ಕಾಂಬಿನೇಷನ್ ಬರುತ್ತೆ ಕಾಫ್ ಸಿರಪಲ್ಲೇ. ಆ ಡಾಕ್ಟ್ರು ಅದು ನೋಡಿ ಬರೀಬೇಕು, ಅವ್ರನ್ನ ಕರೆಕ್ಟಾಗಿ ಕೊಡಬೇಕು. ಅವಾಗ ಏನೂ ಆಗಲ್ಲ. ಅಂದ್ರೆ ಇವಾಗ ಇಷ್ಟು ಏಜ್ ಮಕ್ಕಳಿಗೆ ಇಷ್ಟೇ ಡೋಸ್ ಕೊಡ್ಬೇಕು. ಅಷ್ಟೇ ಡೋಸು. ಅದು ಮೆಡಿಸಿನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಚೇಂಜ್ ಆಗತ್ತೆ ಒಂದೊಂದು ಕಂಪ್ನಿದು ಅಂತ ಎಲ್ಲ. ತಿರುಗಿ ಕೆಲವು ಕಂಪ್ನಿಗಳ ಸ್ಟ್ಯಾಂಡರ್ಡ್ ಇರಲ್ಲ. ಚಿಕ್ಕ ಮಕ್ಕಳಿಗೂ ಒಂದೇ ಕೊಡ್ತಿದ್ದೀರಾ? ಇಲ್ಲ, ಚಿಕ್ಕ ಮಕ್ಕಳದೆಲ್ಲ ಪ್ರಿಸ್ಕ್ರಿಪ್ಷನ್ ಇದೆ. ವಿತೌಟ್ ಪ್ರಿಸ್ಕ್ರಿಪ್ಷನ್ ನಾವೇನು ಕೊಡೋಂಗಿಲ್ಲ. ವಿತ್ ಪ್ರಿಸ್ಕ್ರಿಪ್ಷನ್ ಕೊಡೋದು ಎಲ್ಲರಿಗೆ. ಡಾಕ್ಟರ್ ಪಕ್ಕದಲ್ಲಿ ಕ್ಲಿನಿಕ್ ಇದ್ದಾರೆ, ಅವರೇ ಬರೆಯೋದು, ಅವರೇ ಕೊಡೋದು ಅವರಿಗೆ. ನಾವು ಯಾವುದಕ್ಕೂ ಕೊಡೋಂಗಿಲ್ಲ, ನಮಗೆಲ್ಲ ಪ್ರಿಸ್ಕ್ರಿಪ್ಷನ್ ಬರೋದು. ಚಿಕ್ಕ ಮಕ್ಕಳು ಕಾಫ್ ಸಿರಪ್ ತಗೋಬೋದಾ? ಏನು ಅದು ಅವ್ರು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ಮೇಲೆ ಕೊಡೋದು. ನಾವು ಹಿಂಗೆ ಕೊಡೋಂಗಿಲ್ಲ ಯಾರಿಗೂ. ಇಷ್ಟು ಏಜ್ ಅವ್ರಿಗೆ ಇಷ್ಟೇ ಡೋಸ್ ಕೊಡಬೇಕು ಅಂತ ಇರುತ್ತೆ. ಫಾಲೋ ಮಾಡ್ತಾ ಇದ್ದೀರಾ? ಹೌದೌದು. ಸರ್, ಈಗ ಮೆಡಿಸಿನ್ಸ್ ಎಕ್ಸ್ಪೈರಿ ಡೇಟ್ ಮುಗ್ದೋಗಿರುತ್ತೆ, ಏನ್ ಮಾಡ್ತೀರಾ ಅಂತ? ಎಕ್ಸ್ಪೈರಿ ಡೇಟ್ ಮುಗ್ದೋಗಿದ್ರೆ ಅದನ್ನ ಸಪ್ರೇಟ್ ಇಟ್ಟಿರ್ತೀವಿ. ಅದನ್ನ ಸಪ್ರೇಟ್ ಇಟ್ಟು ಈ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ಅವ್ರದ್ದೊಂದು ಫಾರ್ಮೆಟ್ ಇರುತ್ತೆ, ಅದ್ರಲ್ಲಿ ಬರ್ದ್ಬಿಟ್ಟು ಅವ್ರಿಗೆ ರಿಟರ್ನ್ ಕಳಿಸ್ತೀವಿ. ಅವ್ರು ಅದನ್ನ ಅವರಲ್ಲಿ ಡಿಸ್ಕಾರ್ಡ್ ಮಾಡಿಬಿಟ್ಟು ನಮಗೆ ಅದ ಒಂದು 50%, 35% ಆ ಥರ ಅದು ಎಷ್ಟು ಇರುತ್ತೋ ಅಷ್ಟು ಕ್ರೆಡಿಟ್ ನೋಟ್. ಪ್ರಿಸ್ಕ್ರಿಪ್ಷನ್ ಎಲ್ಲದಕ್ಕೂ ಆಂಟಿಬಯೋಟಿಕ್ಸ್, ಕಾಫ್ ಸಿರಪ್ ಎಲ್ಲದಕ್ಕೂ ಪ್ರಿಸ್ಕ್ರಿಪ್ಷನ್ ಬೇಕು. ಪ್ರಿಸ್ಕ್ರಿಪ್ಷನ್ ಇದ್ರೆ ಕೊಡ್ತೇವೆ. ತಲೆನೋವು ಡೋಲೋ ಅದು ಕೊಡ್ಬೋದು. ಪ್ಯಾರಾಸಿಟಮಾಲ್ ಎಲ್ಲ ಕೊಡ್ಬೋದು. ಓವರ್ ದ ಕೌಂಟರ್ ಐಟಮ್ ಅದು. ಪ್ಯಾರಾಸಿಟಮಾಲ್ ಧಾರಾಳವಾಗಿ ಕೊಡ್ಬೋದು. ಅಪಾರ್ಟ್ ಫ್ರಮ್ ಪ್ಯಾರಾಸಿಟಮಾಲ್ ಯಾವುದು ಕೊಡಲ್ಲ. ಚಿಕ್ಕ ಮಕ್ಕಳಿಗೆ ಕಾಫ್ ಸಿರಪ್ ಡೇಂಜರಸ್? ಏನು ಕೊಡಲ್ಲ. ಟು ಗೋ ಟು ಡಾಕ್ಟರ್, ಪ್ರಿಸ್ಕ್ರಿಪ್ಷನ್ ತಂದ್ರೆ ಕೊಡ್ತೀವಿ. ಈಗ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರು ಕಾಫ್ ಸಿರಪ್ ತಗೋಬಾರ್ದು. ಜನಗಳಿಗೆ ಅದು ನೀವು ಅವೇರ್ನೆಸ್ ಕೊಡಬೇಕು. ಡೈರೆಕ್ಟ್ ಒಂದು ಮೆಡಿಕಲ್ ಸ್ಟೋರ್ ಬಂದು ತಗೊಳ್ಳೋದು ಮಾಡಬಾರ್ದು. ಗೋ ಟು ಡಾಕ್ಟರ್ ಅಲ್ವಾ? ಈಗ ಏಜ್ ಲಿಮಿಟ್ ವೈಸ್ ಡೋಸ್ ಗಳನ್ನ ಕೊಡ್ತಿರೋದು ಏನು? ಅದೇ ಅಡಲ್ಟ್ ಎಲ್ಲ ಒಂದೇ ಡೋಸ್. ಅಬೌಟ್ 10 years ಒಂದೇ ಡೋಸ್ ಆಗುತ್ತೆ. ಈಗ ಅಲ್ಲಿ ಎಂತ ಕಾಫ್ ಸಿರಪ್ ತಗೊಂಡಿರೋದಕ್ಕೆ 11 ಜನ ಮಕ್ಕಳು ಸಾವಾಗಿರೋದು ಏನ್ ಕಾರಣ ಇರ್ಬೋದು? ಅದು ಗೊತ್ತಿಲ್ಲಮ್ಮ ನಮ್ಗೆ. ಆ ಮಧ್ಯಪ್ರದೇಶಲ್ಲಿ ಆಯ್ತು, ಏನ್ ಕಾರಣ ನಾವು ಇಲ್ಲಿ ಕೂತ್ಕೊಂಡು ಹೆಂಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲದಿರೋ ವಿಚಾರ ಮಾತಾಡಕ್ಕೆ ಆಗಲ್ಲ ಅಲ್ವಾ? ಡೈರೆಕ್ಟ್ ಬಂದು ತಗೊಂಡ್ರ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡ್ರ, ಏಜ್ ಎಕ್ಸ್ಪೈರಿ ಆಗಿತ್ತ, ನಾವೆಲ್ಲಿ ಹೆಂಗೆ ಆಗಲ್ಲ. ಒಂದು ಸಾವಾಗುತ್ತೆ ಅಂದ್ರೆ ಸಾವಿಗೆ ನಾನಾ ಕಾರಣ ಇರುತ್ತಮ್ಮ. ಸಾವಿಗೆ ನಾನಾ ಕಾರಣ ಇರುತ್ತೆ. ಅದು ಇಲ್ಲಿ ಕೂತ್ಕೊಂಡು ಏನ್ ಹೇಳೋಣ?